ಸರ್, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎಲ್ಲೋ ಒಂದು ಕಡೆ ಆ ಸಿದ್ಧಾಂತಗಳಿಗೆ ಡ್ಯಾಮೇಜ್ ಮಾಡ್ತಿದ್ಯಾ ಅಂತ. ನಿಜ, ಹೌದು. ಈಗ ಯಡಿಯೂರಪ್ಪ ಸಿದ್ದರಾಮಯ್ಯ ಅಡ್ಜಸ್ಟ್ಮೆಂಟ್ ಇಲ್ವೇ? ಈಗ ನಿಮಗೆ ಒಬ್ಬ ಹುಡುಗ, ಅವನ ಹೆಸರು ಮರ್ತು ಬಿಟ್ಟೆ, ಧಾರವಾಡ ಜಿಲ್ಲೆಯಲ್ಲಿ ನಿಂತಿದ್ದ. ಯಾವ ಕ್ಷೇತ್ರದಿಂದ ಸರ್? ಈಗ ಕೋನ್ ರೆಡ್ಡಿ ಇದನ್ನೆಲ್ಲ ಆ ಕ್ಷೇತ್ರ. ಆ ಹುಡುಗ ಪಾಪ ಒಂದು 3,000 ಹೋಟೆಲ್ ಸೋತ್ಬಿಟ್ಟ. ಆ ಜಾಗಕ್ಕೆ ಸಿದ್ದರಾಮಯ್ಯ ಜನತಾದಳದಿಂದ ಕೋನ್ ರೆಡ್ಡಿನ ಕರ್ಕೊಂಬಂದ್ರು ಕಾಂಗ್ರೆಸ್ಗೆ. ಅವನು ಟಿಕೆಟ್ ಕೊಟ್ರು. ಈ ಹುಡುಗನಿಗೆ ಮಿಸ್ ಆಯ್ತು ಅಲ್ವೇ? ಇದೇ ಹುಡುಗನ್ನ ಧಾರವಾಡ, ಹುಬ್ಳಿ ಪಾರ್ಲಿಮೆಂಟ್ ಹಾಕಿದ್ರು. ಈ ಹುಡುಗನ್ನ ಅಸೂಟಿ ಅಂತ ಅವನ ಹೆಸರು, ಅಸೂಟಿ. ಯಾರೆದ್ರಿಗೆ? ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಇದ್ರು. ಪ್ರಹ್ಲಾದ್ ಜೋಶಿ ಎದುರಿಗೆ ಅವನ್ ಕ್ಯಾಂಡಿಡೇಟಾ? ಪ್ರಹ್ಲಾದ್ ಜೋಶಿನಾಗೆ ಸಹಾಯ ಮಾಡ್ಬೇಕು ಅಂತ ಸಿದ್ದರಾಮಯ್ಯ ಈ ಹುಡುಗನ ಅಲ್ಲಿ ಹಾಕಿದ್ರು. ಪ್ರಹ್ಲಾದ್ ಜೋಶಿ ಮಾಮೂಲಿ ಗೆದ್ರು. ಇಂಥದ್ ಬಹಳ ಇದಾವೆ, ಬಹಳ ಇದಾವೆ. ವಿಜಯೇಂದ್ರ ಹೆಂಗ್ ಗೆದ್ದ? ನಾಗರಾಜ್ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಸರ್. ಯಾವ ನಾಗರಾಜ್ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ. ವಿಜಯೇಂದ್ರ ಗೆದ್ದಿದ್ ಹೇಗೆ? ಶಿಕಾರಿಪುರದಲ್ಲಿ ನಾಗರಾಜನ ಟಿಕೆಟ್ ತಪ್ಪಿಸಿ ವಿಜಯೇಂದ್ರನ ಗೆಲ್ಲಿ ಅಂತ ಹೇಳಿ ಸಿದ್ದರಾಮಯ್ಯ ಇನ್ಯಾರಕ್ಕೆ ಇದ್ರ ಕ್ಯಾಂಡಿಡೇಟ್ ಹಾಕಿದ್ರು, ವೀಕ್ ಕ್ಯಾಂಡಿಡೇಟ್ ನ. ಇಂಥದ್ ಬಹಳ ಇದಾವೆ, ಬಹಳ ಇದಾವೆ. ಬಟ್ ಎಲ್ಲೋ ಒಂದು ಕಡೆ ಈ ತರದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದನೇ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಗ್ತಿದೆ ಅಂತ ಪದೇ ಪದೇ ಯತ್ನಾಳ್ ಅವರು ಅದನ್ನೇ ಹೇಳ್ತಾರೆ ಅಂತ. ಅಲ್ಲ ಪಾಪ, ಯತ್ನಾಳು ಸ್ವಲ್ಪ ನಿಜ ಹೇಳ್ತಾ ಹೋಗ್ತಾ ಇದಾರೆ. ಇಲ್ಲಿ ಏನಾಗಿದೆ, ಇಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಇರೋದು ದಳಕ್ಕಲ್ಲ, ದಳ ಬಿಜೆಪಿ ಅಂತ ಅಲ್ಲಲ್ಲ. ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಇರೋದೇ ಕಾಂಗ್ರೆಸ್ ಮತ್ತು ಬಿಜೆಪಿನಲ್ಲಿ, ನಾಟ್ ವಿತ್ ದಳ್. ಸರ್, ಈಗ ಜನತಾದಳ ಮತ್ತು ಬಿಜೆಪಿ ಎರಡೂ ಕೂಡ ಮೈತ್ರಿ ಇದೆ. ಈ ಮೈತ್ರಿಗೂ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರ ದೋಸ್ತಿ? ಆಗುತ್ತೆ. ಹೆಂಗಾಗುತ್ತೆ ಸರ್? ಅದಕ್ಕೆಂದ್ರೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮತ್ತೆ ಬರ್ಲಿಕ್ಕೆ ಬಿಡಲ್ಲ. ಯಾಕೆ ಅಷ್ಟೊಂದು ದ್ವೇಷ ಸರ್? ಪೊಲಿಟಿಕ್ಸ್. ಬಟ್ ದೇವೇಗೌಡರು ಸಿದ್ದರಾಮಯ್ಯ ಅವ್ರಿಗೆ ಎಷ್ಟೆಲ್ಲ ಬೆಳೆಸಿದ್ರು, ಸ್ವತಃ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನೆಲ್ಲೋ ಕುರಿ ಕಾಯ್ಕೊಂಡಿದ್ದೆ. ಇಲ್ಲ ಪಾಪ, ಈಗ ನಾನು ಸದಾ ದೇವರಾಜ ಹೆಸರು ನೆನೆಸ್ಕೊತೀವಿ. ನಿಮ್ಮನ್ನ ಬೆಳೆಸಿದ ದೇವೇಗೌಡನ ಎಂದಾದ್ರೂ ನೆನೀತಾ ಇದ್ರೆ ಸಿದ್ದರಾಮಯ್ಯ? ಸಿದ್ದರಾಮಯ್ಯನ ಕರ್ಕೊಂಬಂದು ಗೆಲ್ಸಿ ಅವ್ರನ್ನ ಹೇಳಿ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು. ಹೌದು, ಕರೆಕ್ಟ್. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದ್ರು. ಇಷ್ಟೆಲ್ಲ ಆಯ್ತು. ಬಟ್ ನೀವೇನ್ ಮಾಡಿದ್ರಿ? ಅಷ್ಟೇ. ಅವ್ರ ತಂದೆ ಬೆಳೆಸಿದ್ರು, ಯಾಕೆ ಆ ತರದ್ರೆ? ಅವರು ದೇವೇಗೌಡರಿಗೂ ಸಿದ್ದರಾಮಯ್ಯನ ಅಷ್ಟು ಎತ್ತರಿಗೆ ಬೆಳೆಸೋದು ಬೇಡ. ಯಾಕಂದ್ರೆ ಏನೆಲ್ಲ ಇರುತ್ತೆ ಪಾಲಿಟಿಕ್ಸ್, ಫ್ಯಾಮಿಲಿ ಪಾಲಿಟಿಕ್ಸ್ ಇರ್ತದೆ.